ಇನ್ನು ಸಚಿವ ಎಂಬಿ ಪಾಟೀಲ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಪರಮೇಶ್ವರ್ ಹಿರಿಯರು, ಹೀಗಾಗಿ ಅವರಿಗೆ ಡಿಸಿಎಂ ಸ್ಥಾನವನ್ನ ಕೊಟ್ಟಿದ್ದಾರೆ. ಲಿಂಗಾಯತರಿಗೆ ಸಂಪುಟದಲ್ಲಿ ವರಿಷ್ಠರು 3 ಸ್ಥಾನವನ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದಂತಹ ಸಚಿವ ಎಂಬಿ ಪಾಟೀಲ್, ಸಿಎಂ ಯಾವ ಖಾತೆ ನೀಡ್ತಾರೆ ಅನ್ನೋದರ ಬಗ್ಗೆ ಮಾಹಿತಿ ಇಲ್ಲ, ಸುಳಿವಿಲ್ಲ. ಡಿಕೆ ಶಿವಕುಮಾರ್ ಸಿಎಂ ಆಗಿದ್ದು ಎಲ್ಲರಿಗೂ ಖುಷಿ ಇದೆ. ಮುಂದಿನ ಚುನಾವಣೆಯಲ್ಲಿ ಪಕ್ಷ 150 ಸ್ಥಾನವನ್ನ ಪಡೆಯುತ್ತೆ ಅನ್ನೋ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಸಚಿವ ಎಂಬಿ ಪಾಟೀಲ್. ನಮ್ಮ ಜೊತೆ ನೂತನ ಸಚಿವರಿದ್ದಾರೆ. ಈ ಹಿಂದೆ ಸಚಿವರಾದವರು, DCM ಆದವರು, ಗೃಹ ಖಾತೆಯನ್ನು ಕೂಡ ನಿರ್ವಹಿಸಿದವರು. ಈಗ ಡಿಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಮತ್ತೊಮ್ಮೆ ಸಚಿವರಾಗಿ ಆಯ್ಕೆಯಾಗಿದ್ದಾರೆ ಶ್ರೀ ಎಂಬಿ ಪಾಟೀಲ್ ಅವರು. ಸರ್, ಅಭಿನಂದನೆಗಳು ತಮಗೆ. ಸಾಕಷ್ಟು ಚರ್ಚೆಗಳಿದ್ವು, ಯಾರ್ಯಾರು CM ಆಗ್ತಾರೆ ಎನ್ನುವ ರೇಸ್ನಲ್ಲಿ ನಿಮ್ಮ ಹೆಸರುಗಳು ಕೂಡ ಬಂದು ಹೋಗ್ತಾ ಇತ್ತು. ಪರಮೇಶ್ವರ್ ಅವರ ಹೆಸರುಗಳು ಬರ್ತಾ ಇತ್ತು, ಜೊತೆಗೆ ಡಿಕೆ ಶಿವಕುಮಾರ್ ಹೆಸರಿತ್ತು. ಹೀಗೆ ಬಹಳ ದಿನಗಳಿಂದ ಚರ್ಚೆಗಳಾಗ್ತಾ ಇದ್ವು. ಅಂತಿಮವಾಗಿ ಅದು ಸ್ಮೂತ್ ಆಗಿ ಒಂದು ಸೆಟ್ಲ್ಮೆಂಟ್ ಆಗಿದೆ. ನೋಡಿ, 2023ರಲ್ಲಿ ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ KPCC ಅಧ್ಯಕ್ಷರಾಗಿದ್ದಂಥ ಅಂದು ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಸಂಘಟನಾ ಸಾಮರ್ಥ್ಯ ಜೊತೆಗೂಡಿ ಇವತ್ತೊಂದು ದಿವಸ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ. ನಾವೆಲ್ಲರೂ ಅವರ ಅಂತರಲ್ಲಿ ಕೆಲಸ ಮಾಡಿದ್ದೀವಿ. AICC ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರ ಒಂದು ಹಿರಿತನ, ಅವ್ರದ್ದು ಕೂಡ ಮಾರ್ಗದರ್ಶನ. ಆ ಸಂದರ್ಭದಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು 8 ವರ್ಷ ಪೂರೈಸಿದ್ದಾರೆ. ತಿರುಗಿ ಮುಖ್ಯಮಂತ್ರಿಯಾಗಿ ಇವತ್ತೊಂದು ದಿವಸ ಬಡವರ ಸೇವೆಯನ್ನು ಇವತ್ತೊಂದು ದಿವಸ ಮಾಡಿದ್ದಾರೆ. ರೈತರ ಅನ್ನಭಾಗ್ಯ ಯೋಜನೆ, ಹಸಿದು ಯಾರು ಮಲಗಬಾರ್ದು ಅಂಥೇಳಿ ಅನ್ನಭಾಗ್ಯ ಯೋಜನೆ, ಇವತ್ತು ಪಂಚ ಗ್ಯಾರಂಟಿಗಳನ್ನು ಕೊಡುವ ಮೂಲಕ ಒಂದು ಹೊಸ ಸಂಚಲನವನ್ನು ಮತ್ತು ಬಡವರ ಪರವಾಗಿ ಕಾಳಜಿ ಬದ್ಧತೆಯನ್ನು ಮೆರೆದಿದ್ದಾರೆ. ಈಗ ಯುವ ಶಕ್ತಿಗೆ ಕೂಡ ಇವತ್ತೊಂದು ದಿವಸ ಅಧಿಕಾರ ಕೊಡಬೇಕು ಮತ್ತು ಅವರು KPCC ಅಧ್ಯಕ್ಷರಾಗಿ ಏನು ಸೇವೆಯನ್ನು ಮಾಡಿದ್ದಾರೆ, ಅಧಿಕಾರ ತರಲಿಕ್ಕೆ ಸಿದ್ದರಾಮಯ್ಯರಿಗೆ ಹೆಗಲು ಕೊಟ್ಟು ಕೆಲಸ ಮಾಡಿದ್ದಾರೆ. ಹೀಗಾಗಿ ನಮ್ಮ ಡಿ.ಕೆ. ಶಿವಕುಮಾರ್ ಅವ್ರನ್ನ ಪರಿಗಣಿಸಿ ಇವತ್ತೊಂದು ದಿವಸ ಮುಖ್ಯಮಂತ್ರಿ ಮಾಡಿದ್ದಾರೆ. ನಮ್ಮೆಲ್ಲರಿಗೂ ಸಂತೋಷ ಆಗಿದೆ ಇವತ್ತೊಂದು ದಿವಸದಲ್ಲಿ, ಎರಡು ಮಾತಿಲ್ಲ. ಮುಂದೇನೂ ಕೂಡ ಸಿದ್ದರಾಮಯ್ಯ ಅವ್ರನ್ನವರ ಒಂದು ಮಾರ್ಗದರ್ಶನದಲ್ಲಿ, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ನಾವೆಲ್ಲರೂ ಕೂಡ ಕೆಲಸ ಮಾಡಿ ಇವತ್ತು ನಿನ್ನೆ ಕ್ಯಾಬಿನೆಟ್ನಲ್ಲಿ ಯುವಕರಿಗಾಗಿ, ವಿಶೇಷವಾದಂಥ ವಿದ್ಯಾರ್ಥಿಗಳಿಗೆ, ಯುವಕರಿಗೆ ಅನೇಕ ಯೋಜನೆಗಳ ಬಗ್ಗೆ ಚಿಂತನೆ ಮಾಡಿದ್ದೀವಿ. ಸೊ ಅದು ಮಾಡಿ ಇವತ್ತು 28ರ ಚುನಾವಣೆಯಲ್ಲಿ ನಾವು 150 ಸೀಟ್ಗಳು, 136 ಇದ್ದೀವಿ, ಈಗ 150 ಸೀಟ್ಗಳನ್ನ ಪಡ್ಕೊಳ್ಬೇಕು. 29 ಚುನಾವಣೆಯಲ್ಲಿ 20 ಸೀಟ್ಗಳನ್ನ ಲೋಕಸಭೆಯಲ್ಲಿ ಪಡ್ಕೊಂಡು ನಾವು ರಾಹುಲ್ ಗಾಂಧಿ, ನಮ್ಮ ಕನಸು ಏನಿದೆ, ಗುರಿ ಏನಿದೆ, ರಾಹುಲ್ ಗಾಂಧಿ ಅವ್ರನ್ನ ಪ್ರಧಾನಮಂತ್ರಿ ಮಾಡಬೇಕು. ಆ ದಿಶೆಯಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡ್ತೇವೆ. 3 ಡಿಸಿಷನ್ ಬಹಳ ಬೇಗ ಆಯಿತು. ಒಂದು ಮುಖ್ಯಮಂತ್ರಿ ಬದಲಾವಣೆ, 2ನೇದು KPCC ಅಧ್ಯಕ್ಷರ ಆಯ್ಕೆ, 3ನೇದು DCM ಅನ್ನು ಆಯ್ಕೆ ಮಾಡಿರೋದು. ಯಾಕೆಂದರೆ ಸಾಕಷ್ಟು ಹೆಸರುಗಳು ಕೇಳಿ ಬರ್ತಾ ಇತ್ತು DCMಗೆ. ನಾವು ನಿಮ್ಮ ಹೆಸರುಗಳು ಇದ್ವು, ಆದರೆ ಪರಮೇಶ್ವರ್ ಅಂತಿಮವಾಗಿ ಪರಮೇಶ್ವರ್ ಅವ್ರ ಬಗ್ಗೆ ನಮಗೆ ಭಾಳ ಸಂತೋಷ ಇದೆ. ಅವರು 6 ವರ್ಷ KPCC ಅಧ್ಯಕ್ಷರಾಗಿ 8 ವರ್ಷ ಕೆಲಸ ಮಾಡಿದ್ದಾರೆ. 8 ವರ್ಷ ಪಾಪ ಅವ್ರಿಗೆ ಅರ್ಹತೆ ಇದೆ. ಅವ್ರು ನಿಜವಾಗಿ ಈಸ್ ದ ಮೋಸ್ಟ್ ಡಿಸರ್ವಿಂಗ್ ಪರ್ಸನ್. ಸೊ ಅವ್ರಿಗೆ ಬಗ್ಗೆ ನನಗೆ ಯಾರ್ದು ಕೂಡ ಇಲ್ಲ. ಅವರು ಉಪಮುಖ್ಯಮಂತ್ರಿ ಆದ, ನಾವು ಉಪಮುಖ್ಯಮಂತ್ರಿ ಅಷ್ಟು ಸಂತೋಷ ನನಗಿದೆ. ಹೀಗಾಗಿ ಅದು ಭಾಳ ಒಳ್ಳೆಯ ನಿರ್ಧಾರ ಆಗಿದೆ. ಇನ್ನು ಉಳಿದ DCMಗಳು ಆಗಬೇಕು ಅಂತ ನಮ್ಮದು ಆಸೆ ಇತ್ತು. ಅವರು ಕಾಂಗ್ರೆಸ್ ಪಕ್ಷ ಯಾವುದೇ ಒಂದು ನಿರ್ಧಾರ ತೆಗೆದುಕೊಳ್ತಾರೆ, ಆ ನಿರ್ಧಾರ ಎಲ್ಲ ವಿಚಾರ ಮಾಡಿ ತೆಗೆದುಕೊಂಡಿರ್ತಾರೆ. ನಾವು ತಲೆಬಾಗಿ ಅದನ್ನು ಒಪ್ಕೊಳ್ತೀವಿ. ಫೈನಲಿ ಯಾವ ಖಾತೆ ನಿಮ್ಗೆ ಸಿಗ್ಬೋದು ಅಂತ ಇದು ಕೇಳ್ತೀವಿ. ಮುಖ್ಯಮಂತ್ರಿಗಳ ಒಂದು ಇವ್ರಿಗೆ ಬಿಟ್ಟು ಅಧಿಕಾರ ಇರುವಂಥದ್ದು ಒಂದು ಸಣ್ಣ ಹಿಂಟ್ ಇರುತ್ತೆ. ನನಗೆ ಯಾವುದು ಹಿಂಟಿಲ್ಲ ಈಗ. ಥ್ಯಾಂಕ್ ಯು. ಇದು ಶ್ರೀ ಎಂಬಿ ಪಾಟೀಲ್ ಅವರ ಮತ್ತು ಕ್ಯಾಮರಾ ಪರ್ಸನ್ ಗುರುಮೂರ್ತಿ ಜೊತೆ ರವಿ ಶಿವರಾಮ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.